ನೋಡಪ್ಪ, ನಾವು ನಮ್ಮ ಕುಟುಂಬ ಯಾವತ್ತೂ ಕೂಡ ಇಡಿನ ಫೇಸ್ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಇಡೀ ಕೇಸ್ ಆಗಿತ್ತು, ಏನಾಯ್ತು ನನ್ನ ಮೇಲೆ, ಯಾರು ನಮ್ಮ ರಕ್ಷಣೆಗೆ ಬರಲಿಲ್ಲ. ಮೊನ್ನೆ ನ್ಯಾಯಾಲಯ ರಕ್ಷಣೆ ಬಂತು. ಯಾರೋ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕರೆದಿದ್ದಾರೆ. ಅವರು ಜನಪ್ರತಿನಿಧಿಗಳು ಆ ಕ್ಷೇತ್ರದಲ್ಲಿ ಕೆಲವರು ಬರ್ಬೋದು, ಭೇಟಿ ಮಾಡ್ಬೋದು. ಅವ್ರು ಏನ್ ಬೇಕಾದ್ರೂ ಅವ್ರಿಗೆ ಸಹಕಾರ ಕೊಡಕ್ಕೆ, ಏನೇನು ತನಿಖೆಯಲ್ಲಿ ಉತ್ತರ ಕೇಳ್ತಾರೋ ಎಲ್ಲ ಕೊಡ್ಲಿಕ್ಕೆ ಅವರು ತಯಾರಿದ್ದಾರೆ. ಸೊ ಅದಕ್ಕೆ ನೀವ್ಯಾಕೆ ಅದನ್ನ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ? ನೀವೇ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಾ. ಯಾರು ಬಿಂಬಿಸ್ಬೇಕೋ ಬಿಂಬಿಸಲ್ಲ. ಆಯ್ತು, ನೆಕ್ಸ್ಟ್ ಹೇಳಿ. ಬಿ.ಆರ್. ಪಾಟೀಲ್ ಅವ್ರದ್ದು ಕೊಟ್ಟಂತ ಆರೋಪ ಮಾಡಿದಂತ ಕೇಳ್ತಾರೆ ಸರ್. ಅಲ್ಲಿ ಗ್ರಾಮ ಪಂಚಾಯತ್ ಅವರು ಹೇಳ್ತಾ ಇದ್ರೆ ಹೌದು, ಅಧಿಕಾರಿಗಳ ಮಾತ್ರ ಹಣ ನೀವು ಹೋಮ್ ನಾನು ಎಷ್ಟು ಏನ್ ಹೇಳ್ಬೇಕು ಅಂತ ಕೇಳಿದ್ದೀನಿ. ಮಿಕ್ಕಿದ್ದು ಸಿಎಂ ಮತ್ತು ನಮ್ಮ ಬಿಕಾಸ್ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, ಸಿಎಂ ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಶಾಸಕರುಗಳ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್. ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು. ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ, ಮೊನ್ನೆ ಬಿ.ಆರ್. ಪಾಟೀಲ್ ಆರೋಪ ಮಾಡಿದ್ರು. ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ಸೋ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.